ಪ್ರಾರ್ಥನೆ ಮಾಡ್ತಿರುವಾಗ ದೇವ್ರನ್ನ ಕೇಳಬೇಕು, ಹೆಂಗ ಈ ಶೋಧನೆಯಿಂದ ನಾವು ಗೆಲ್ಲಬೇಕು. ದೇವ್ರೇನಂತ ಹೇಳೋಣ, ಶೋಧನೆಯನ್ನು ನಾವು ಗೆಲ್ಲಬೇಕಂದ್ರೆ ಪ್ರಾರ್ಥನೆ ಮಾಡಂತ ಹೇಳೋಣ. ಹೌದಾ? ಪ್ರಾರ್ಥನೆ ಮಾಡ್ಬೇಕಂದ್ರೆ ಏನಂತ ಪ್ರಾರ್ಥನೆ ಮಾಡಬೇಕು? ಅಯ್ಯ, ನಾನು ಎಜುಕೇಷನ್ನಲ್ಲಿ ಪಾಪ ಇಲ್ಲ, ನನ್ನ ಜಾಬ್ನಲ್ಲಿ ಪಾಪ ಇಲ್ಲ, ಆದರೆ ಇದರಲ್ಲಿ ನನಗೆ ಶೋಧನೆ ಐತೇನೋ, ಈ ಶೋಧನೆಯಿಂದ ನನ್ನನ್ನು ತಪ್ಪಿಸು ಪ್ರಭು ಅಂತೇಳಿ ಪ್ರಾರ್ಥನೆ ಮಾಡ್ಬೇಕು. ಅದು ಹೇಳ್ತಾನೆ ದೇವರು. ಪ್ರಾರ್ಥನೆ ಅಂದರೆ ಎದಕ್ಕೆ ಪ್ರಾರ್ಥನೆ ಮಾಡಂತ ಹೇಳ್ತಾನ? ಈ ಒಂದು ನಾನು ಎಜುಕೇಷನಲ್ಲಿ ಹೋಗ್ತಾ ಏನಲ್ಲ, ಈ ಎಜುಕೇಷನ್ನಲ್ಲಿ ನಾನು ಹೋಗ್ತಾ ಏನಲ್ಲ, ಇದರ ಶೋಧನೆ ಐತೇನೋ ನನಗೆ, ಇದು ನಿನ್ನ ಚಿತ್ತ ಏನಾಯ್ತೋ ಅದಕ್ಕೆ ಮೀರಿ ನಾನು ಓದ್ತಾ ಇದ್ದೀನೇನು, ನಿನ್ನ ಉದ್ದೇಶ ಏನಾಯ್ತು ಅದಕ್ಕೆ ಮೀರಿ ನಾನು ಓದ್ತಾ ಇದ್ದೀನೇನು, ಆ ಹೋಗ್ದಿಲ್ದಂಗ, ಆ ಶೋಧನೆಗೆ ನಾನು ಗುರಿ ಆಗಿಲ್ದಂಗ ನಾನು ಅದರಾಗಿದ್ದ ತಪ್ಪಿಸು. ಆಮೇನ್, ಹಲ್ಲೆಲೂಯಾ. ನನ್ನ ಫ್ಯೂಚರ್ ಬಗ್ಗೆ ನಾನು ಆಲೋಚನೆ ಮಾಡ್ತಾಯಿದ್ದೀನಿ, ನಾನೊಂದು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂತಿದ್ದೀನಿ, ನಾನೊಂದು ಜಾಬ್ಗೆ ಓದ್ತಾ ಇದ್ದೀನಿ. ಸರಿ, ಒಳ್ಳೇದು, ಅದ್ರಾಗ ಪಾಪ ಇಲ್ಲ, ಒಳ್ಳೆಯದೇ. ಆದರೆ ಅದ್ರಾಗ ಶೋಧನೆ ಐತೇನು, ಅದು ನಿನ್ನ ಪಾಪ ಕಡೆ ಎಳಿಸುವಂಥ ಆಸೆ ನಿನ್ನಲ್ಲಿ ಹುಟ್ಟಿಸ್ತೇನೋ, ನಾನಾ ರಕವಾಗಿ ದುರಾಸೆಗಳು ನಿನ್ನಲ್ಲಿ ತಂದಿಡ್ತದೇನೋ, ಲೋಕ ಸಂಬಂಧವಾದ ಆಲೋಚನೆ ನಿನ್ನಲ್ಲಿ ತಂದಿಡ್ತೇನೋ, ನಿನಗೆ ಶೋಧನೆ ಗುರಿ ಆಗ ಮಾಡ್ತೇನೋ. ಅದಕ್ಕೆ ನೀನೇನು ಮಾಡಬೇಕು? ಇದರಲ್ಲಿ ಪಾಪ ಇಲ್ಲ, ಆದರೆ ಇದು ನನ್ನನ್ನು ಶೋಧನೆ ಕಡೆ ನಡೆಸ್ತಿಲ್ದಂಗೆ ಶೋಧನೆಯಿಂದ ನಾನು ತಪ್ಪಿಸು ಪ್ರಭು ಅಂತೇಳಿ ಪ್ರಾರ್ಥನೆ ಮಾಡ್ಬೋದು. ಅವಾಗ ನಾವು ಜಯಿಸ್ತೀವಿ. ಶೋಧನೆ ಹೆಂಗೆ ನಮಗೆ ಬರ್ತೈತಪ್ಪ ಅಂತಂದರೆ ಒಳ್ಳೇದಂಗೆ ಬರ್ತೈತೆ, ಒಳ್ಳೇದ್ರಾಗೆ ಶೋಧನೆ ಐತೆ. ಅದು ನಮಗೆ ಗೊತ್ತಿಲ್ಲ. ನಾವೇನು ಅನ್ಕೊಂತೀವಿ, ಒಳ್ಳೇದಲ್ಲ ಇದು, ನಾನು ಮಾಡ್ತಿರೋದೇನು ತಪ್ಪೇನಲ್ಲಲ್ಲ, ನಾನು ಎಜುಕೇಷನ್ ಸಲುವಾಗಿ ಕಷ್ಟಪಡೋದು ನಾನು ಎಜುಕೇಷನ್ ಸಲುವಾಗಿ ಪ್ರಯಾಸ ಪಡೋದು ನನ್ನ ಮಕ್ಕಳ ಸಲುವಾಗಿ ನಾನು ಪ್ರಯಾಸ ಪಡೋದು ನನ್ನ ಮಕ್ಕಳು ಎಜುಕೇಷನ್ ಸಲುವಾಗಿ ಪ್ರಯಾಸ ಪಡೋದು ಇದು ನನಗೆ ಒಳ್ಳೇದಲ್ಲ. ಒಳ್ಳೇದೇ, ಆ ಒಳ್ಳೇದು ದೇವ್ರ ಚಿತ್ತನ ಅಲ್ಲ ಅಂತ ತಿಳಿದು ನಾವು ಹೆಜ್ಜೆ ಹಾಕಬೇಕು. ಇಲ್ಲ ಅಂದರೆ ಏನಾಗ್ತದೆ ಗೊತ್ತಾ? ಖಚಿತವಾಗಿ ಅದ್ರ ಎಲ್ಲಿಗೆ ತಗೊಂಡೋದು ಗೊತ್ತಾ? ಅದು ಪಾಪ ಕಡೆ ನಡೆಸುತ್ತೆ. ಆ ಪಾಪ ಲಾಸ್ಟಿಗೆ ಎಲ್ಲಿ ನಡೆಸ್ತದೆ ಗೊತ್ತಾ? ಮರಣ ಕಡೆ ನಡೆಸುತ್ತೆ. ಇದು ನನ್ನ ಜೀವಿತದಲ್ಲಿ ಕೂಡ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್. ಎಜುಕೇಷನ್ ಅಂತೇಳಿ ನಾನು ಓಡ್ತಿದ್ದೆ, ಜಾಬ್ ಅಂತ ನಾನು ಓಡ್ತಿದ್ದೆ. ಆದರೆ ಅಮ್ಮ ಏನು ಮಾಡ್ತಿದ್ದೆ ಹೇಳು? ದೇವ್ರ ಚಿತ್ತ ನಿನ್ನ ಮೇಲೆ ಏನಾಯ್ತು ಅದನ್ನು ನೋಡು, ದೇವ್ರ ಉದ್ದೇಶ ನಿನ್ನ ಮೇಲೆ ಏನಾಯ್ತು ಅದನ್ನು ನೋಡು. ಆದರೆ ನಾನು ಫ್ಯೂಚರೇ ಒಳ್ಳೇದೇ, ಫ್ಯೂಚರ್ ಸಲುವಾಗಿ ಓಡ್ತಾ ಇದ್ದೀನಿ, ಫ್ಯೂಚರ್ನಾಗ ಏನೋ ಮಾಡ್ಕೋಬೇಕಂತ ಓಡ್ತಾ ಇದ್ದೀನಿ, ನನ್ನ ಫ್ಯೂಚರ್ ನಾನು ನಿಂದಿರ್ಸ್ಕೋಬೇಕಂತ ಓಡ್ತಾ ಇದ್ದೀನಿ. ಅದು ನಾನು ಎಲ್ಲಿಗೆ ನಡೆಸೋಕೆ ಹೋಗತ್ತದ? ಪಾಪ ಕಡೆ ನಡೆಸೋಕತ್ತೆ. ಪಾಪ ಕೊಡುವ ಸಂಬಳ ಮರಣ ಕಡೆ ನಡೆಸಕತ್ತೈತೆ. ಒಳ್ಳೇದಲ್ಲ. ಫ್ಯೂಚರ್ ಸಲುವಾಗಿ ಹೋರಾಡೋದು ಫ್ಯೂಚರ್ ಸಲುವಾಗಿ ಕಷ್ಟಪಡೋದು ಫ್ಯೂಚರ್ ಸಲುವಾಗಿ ನಾನು ಪ್ರಯಾಸ ಪಡೋದು ತಪ್ಪೇನಲ್ಲ, ಒಳ್ಳೇದೇ. ಬಟ್ ದೇವ್ರ ಚಿತ್ತ ನಿನ್ನ ಮೇಲೆ ಏನಾಯ್ತು ಗೊತ್ತಿಲ್ಲದೆ ನೀನು ಹೆಜ್ಜೆ ಹಾಕಿ ನೀನು ಹೋಗಿ ಅನ್ಕೋ, ಅದು ನಿನಗೆ ಎಲ್ಲಿಗೆ ತಗೊಂಡೋಗುತ್ತೆ? ಮರಣ ಕಡೆ ತಗೊಂಡೋಗುತ್ತೆ. ಮಕ್ಕಳು ಬೆಳೆಸುವಾಗ ಕೂಡ ದೇವಾ ಇದರಲ್ಲಿ ನಿನ್ನ ಉದ್ದೇಶ ಐತಾ ಇಲ್ಲ ಅಂದರೆ ಏನು ಮಾಡ್ಬೇಕು ನೀನು? ಅದ್ರಾಗಿದ್ದ ತಪ್ಪಿಸು. ಎಜುಕೇಷನ್ ಇದ್ರೆ ನಮ್ಮ ಜೀವಿತ ನಿಂದಿರೋದಿಲ್ಲ. ಎಜುಕೇಷನೇ ಇದ್ರೆ ನಮ್ಗೆ ಭವಿಷ್ಯತ್ ಇರೋದಿಲ್ಲ. ಎಜುಕೇಷನ್ ಇದ್ರೇನೆ ನಮ್ಮ ಭವಿಷ್ಯತ್ ಚೆನ್ನಾಗಿರ್ತಂತ ಅನ್ನೋದು ಏನಿಲ್ಲ. ದೇವರಿದ್ರೆ ಹೆಂಗನಾಗಲಿ ನಮ್ಮನ್ನು ನಡೆಸ್ತಾನ. ನಮ್ಮ ಮೇಲೆ ದೇವರು ಏನು ಉದ್ದೇಶಗಳಿದಾವೆ ಅದನ್ನ ನಡೆಸ್ತಾನ. ನಿನ್ನ ಮೇಲೆ ನಿಜವಾಗ್ಲೂ ದೇವ್ರ ಉದ್ದೇಶ ಇದ್ದು ನೀನು ಒಳ್ಳೆ ಸ್ಥಾನದಾಗ ಒಳ್ಳೆ ಒಂದು IAS ಆಫೀಸರ್ ಆಗಿ ನಿಂತ್ಕೋಬೇಕಂತ ನಿನ್ನ ಮೇಲೆ ದೇವ್ರ ಉದ್ದೇಶ ಇದ್ರೆ ನಾವು ಮಾಡೋ ಪ್ರಾರ್ಥನೆ ಏನೈತಲ್ಲ, ಆ ಪ್ರಾರ್ಥನೆ IAS ಆಫೀಸರ್ವರೆಗೆ ನಡೆಸ್ತದ. ಆಮೇನ್, ನಡೆಸ್ತದ. ಇಲ್ಲ ಅಂದ್ರೆ ಏನಾಗ್ತದೆ ಹೇಳು? ಬ್ರೇಕ್ ಡೌನ್ ಮಾಡ್ತಾನೆ, ಅಲ್ಲಿ ಕಟ್ ಮಾಡ್ತಾನೆ. ಹಂಗೆ ನನಗೆ ಮಾಡಿರೋದು. ನಾನು ಎಲ್ಲಿಗೇನೋ ಹೋಗ್ಲಿ ಮತ್ತೆ ಅಲ್ಲಿ ಕಟ್ ನಾನು ಪ್ರಯಾಸ ಪಟ್ಟಷ್ಟು, ನಾನು ಎಷ್ಟೋ ಸರಿ ಹೇಳ್ತಿರ್ತೀನಿ, ಅಮ್ಮಗೆ ಎಷ್ಟೋ ಸರಿ ಹೇಳಿ, ನಾವು ಪ್ರಯಾಸ ಪಡೋದಷ್ಟು ಗೌರ್ಮೆಂಟ್ ಜಾಬಿಗೆ ಯಾರನ್ನು ಪಟ್ಟಿದ್ರೆ ಎಷ್ಟಾಗ ನಾವು ಜಾಬ್ನಾಗ ಇರ್ತಿದ್ದ. ಕಟ್ ಮಾಡ್ತಾನಲ್ಲಿ. ಅದಲ್ಲ ನಿಂದು. ಅದೇ ಬೇಕಂತ ನಾವು ಹೋಗಿವ ಅನ್ಕೋ, ಅದೆಲ್ಲಿಗೆ ತಗೊಂಡೋಗ್ತಿಲ್ಲ, ಖಚಿತವಾಗಿ ಮರಣಕ್ಕೆ ತಗೊಂಡೋಗಿ ಎಲ್ಲೋ ಒಂತೇಳಿ ಬಲೆ ಹಾಕ್ತಾನೆ, ಎಲ್ಲೋ ಒಂತೇಳಿ ಅವನು ನಮ್ಮನ್ನು ಇರಿಸ್ತಾನೆ, ಎಲ್ಲೋ ಒಂತೇಳಿ ಅವನು ನಮ್ಮನ್ನು ಪಾಪ ಕಡೆ ನಡೆಸಿ ಲಾಸ್ಟಿಗೆ ಜೀವಿತನೇ ಹೆಣ್ಣು ಮಾಡೋಂಗೆ ಮಾಡ್ತಾನೆ. ಅದಕ್ಕೆ ಫಸ್ಟ್ ನಾವು ಪ್ರಾರ್ಥನೆ ಮಾಡ್ಕೋವಾಗ ಏನೇ ಮಾಡ್ತಿರುವಾಗ ಕೂಡ ಇದು ಮಾಡ್ತಾಯಿನಿ ಪ್ರಭು, ಎಜುಕೇಷನ್ಗೆ ಹೋಗ್ತಾಯಿನಿ, ಇದು ಮಾಡ್ತಾಯಿನಿ, ಇದು ನಿನ್ನ ಚಿತ್ತ ಆದರೆ ಇದನ್ನು ನನ್ನ ಮುಂದುವರಿಸು, ಇಲ್ಲಾಂದರೆ ಈ ಶೋಧನೆಲಿದ್ದ ನನ್ನನ್ನು ತಪ್ಪಿಸು. ನಿನ್ನ ಚಿತ್ತನೇ ನೆರವೇರಬೇಕು, ನಿನ್ನ ಉದ್ದೇಶನೇ ನೆರವೇರಬೇಕು, ನಿನ್ನ ಸಂಕಲ್ಪನೇ ನೆರವೇರಬೇಕು. ಆ ಒಂದು ನಿರೀಕ್ಷಣೆ ಐತಲ್ಲ, ನೀನು ಬರ್ತೀಯಲ್ಲ, ಅದ್ರ ಮೇಲೆ ನನ್ನ ಗುರಿ ಇರಬೇಕು. ಆ ಗುರಿ ನಾನು ತಪ್ಪಬಾರ್ದು. ಆ ಗುರಿನ ಇಟ್ಕೊಂಡೇ ನಾವು ಪ್ರಯಾಣ ಮಾಡಬೇಕಿಲ್ಲ. ಆ ಗುರಿ ಇಟ್ಕೊಂಡೇ ನಮ್ಮ ಮಕ್ಕಳು ಬೆಳೆಸಬೇಕು. ಆ ಗುರಿ ಇಟ್ಕೊಂಡೇ ನಾವು ಜಾಬ್ ಮಾಡಬೇಕು. ಆ ಗುರಿ ಇಟ್ಕೊಂಡೇ ನಾವು ಕೆಲಸ ಮಾಡಬೇಕು. ಆ ಗುರಿ ಇಟ್ಕೊಂಡೇ ನಾವು ಓದಬೇಕು. ಏನು ಗುರಿ? ನಮ್ಮ ದೇವರು ಮತ್ತೆ ಬರ್ತದೆ. ಅದಕ್ಕಾಗಿ ನಾನು ಸಿದ್ಧಳಾಗಬೇಕು, ಅದಕ್ಕಾಗಿ ನಾನು ಸಿದ್ಧನಾಗಬೇಕು, ಅದಕ್ಕಾಗಿ ನನ್ನ ಮಕ್ಕಳು ಸಿದ್ಧಪಡಿಸ್ಬೇಕು.
ಇದು ಮೇನ್ ಎಜೆಂಡಾ. ಇದನ್ನು ಬಿಟ್ಟಿವನ್ಕೋ ಇಲ್ಲಿ ಏನೋ ಸಂಪಾದಿಸ್ಬೇಕು, ಇಲ್ಲಿ ಏನೋ ಮಾಡಬೇಕು, ನಾನು ಒಂದು ಒಳ್ಳೆ ಸ್ಥಾನದಾಗಿರ್ಬೇಕು, ಒಳ್ಳೆ ನಾನು ಇದನ್ನಾಗಿರ್ಬೇಕು ಅಂತೇಳಿ ನೀನು ಆಲೋಚನೆ ಮಾಡ್ಕೊಂಡು ನೀನು ಇದನ್ನೇ ಓಡಿ ಅನ್ಕೋ, ಇದು ಲಾಸ್ಟ್ ನಿನಗೆ ನಿನ್ನ ಕುಟುಂಬನ ನಿನ್ನ ಮಕ್ಕಳು ಎಲ್ಲಿ ತಗೊಂಡೋದು ಗೊತ್ತಾ? ಇದು ನೀನು ಊಹಿಸಲಾರದಷ್ಟು ಬಲದಾಗ ನೀನು ಇರ್ಕೊಂತೀನಿ, ಪಾಪದಲ್ಲಿ ನಿನ್ನ ಎಳಿತತ್ತದು, ಭಾರಿ ಡೇಂಜರ್ ಅದು. ಇವೇನು ತಪ್ಪೇನಲ್ಲ, ಮತ್ತೆ ನಾನು ಹೇಳ್ತಿರೋದು ಪಾಯಿಂಟ್ ಅರ್ಥ ಮಾಡ್ಕೋಬೇಕು ನೀವು. ಎಜುಕೇಷನ್ ತಪ್ಪಲ್ಲ, ಜಾಬ್ ತಪ್ಪಲ್ಲ, ಫ್ಯೂಚರ್ ತಪ್ಪಲ್ಲ, ಬಟ್ ಆ ನಿರೀಕ್ಷೆನ ಬಿಟ್ಟು ಇದನ್ನೇ ಇಟ್ಕೊಂಡು ನಾವು ಹೋಗ್ಬಾರ್ದು. ನಮ್ಮಲ್ಲಿ ದೇವ್ರ ಚಿತ್ತ ಏನೈತೆ ಅದನ್ನು ಬಿಟ್ಟು ನಾವು ಇದಕ್ಕೆ ಓಡಬಾರ್ದು. ಪ್ರಾರ್ಥನೆ ಮಾಡುವಾಗ ದೇವ ನಾನು ಎಜುಕೇಷನ್ ಮಾಡ್ತೇನೆ, ನಾನು ಜಾಬ್ ಮಾಡ್ತಾಯಿನಿ, ಈ ಜಾಬ್ನಲ್ಲಿ ನಾನು ಎಲ್ಲಿ ಶೋಧನೆಯಾಗಿ ಬೆಳೆದಿದ್ದಾಗ ನಾನು ಶೋಧನೆಗೆ ತಪ್ಪಿಸು. ಜಾಬ್ ಅಂತ ಓದ್ತೀವಿ, ಕೆಲವೊಂದು ಟೈಮ್ನಾಗ ಜಾಬ್ನ ಕೂಡ ಶೋಧನೆ ಇರ್ತಾವೆ. ಈ ಜಾಬ್ ಅಂತ ಹೋಗಿ ನಾವು ದೇವ್ರಿಗೆ ದೂರ ಆಗೋಂಥ ಪರಿಸ್ಥಿತಿ ಬರ್ತದೆ. ಈ ಜಾಬ್ ಅಂತ ಹೋಗಿ ನಮ್ಮಲ್ಲಿ ಅತಿಶಯ ಬರ್ತಾವ. ಅವಾಗ ಏನಾಗ್ತೈತೆ ಹೇಳು? ಈ ಜಾಬು ಇಟ್ಕೊಂಡು ನಾವೇನೋ ಮಾಡ್ಕೊಂಡು ಏನೋ ಒಂದು ಇಲ್ಲಿ ನೀನು ಏನೋ ಮಾಡ್ಕೋಬೋದು, ಬಟ್ ಇದು ಶಾಶ್ವತ ಅಲ್ಲ. ಯಾವತ್ತು ಎಲ್ಲರಿಗೂ ಒಂದು ಕರೆ ಬರ್ತದೆ. ನಾವು ಇಲ್ಲೆಲ್ಲ ಯಾರು ಇರೋದಿಲ್ಲ, ಇಲ್ಲಿ ಎಲ್ಲರಿಗೂ ಒಂದು ಕರೆ ಐತೆ, ಒಬ್ರು ಮುಂದೆ ಒಬ್ರು ಹಿಂದೆ ಅಷ್ಟೇ, ಹೌದಾ? ಬಟ್ ಶಾಶ್ವತವಾದ ಒಂದು ನಮಗೊಂದು ರಾಜ್ಯ ಐತೆ, ಅದೇ ಗುರಿ ಇಟ್ಕೊಂಡಿರ್ಬೇಕು. ಅದನ್ನ ಇಟ್ಕೊಂಡಿವನಕ್ಕೂ ಇಲ್ಲಿರೋ ಶೋಧನೆ ಜಯಿಸ್ತೀವಿ ನಾವು. ಇಲ್ಲಿ ಏನೇ ಶೋಧನೆ ಬರಲಿ ನಾವು ಜಯಿಸ್ತೀವಿ. ಅದಕ್ಕೆ ನಮ್ಮ ಅಜೆಂಡಾ ಏನಿರ್ತದೆ ಹೇಳು? ಇದು ನನಗೆ ಶಾಶ್ವತ ಅಲ್ಲ, ಇದರಿಂದ ನಾನು ಓಡೋದಿಲ್ಲ, ನಾನು ಅದಕ್ಕಾಗಿ ನಾನು ಸಿದ್ಧ ಆಗ್ತೀನಿ. ಇಲ್ಲಿ ನನಗೆ ಏನು ಕೊಟ್ಟ ಕೆಲಸ ನಾನು ಮಾಡ್ತೀನಿ ಅಷ್ಟೇ. ನನ್ನ ಮೇನ್ ಅಜೆಂಡಾ ಅದು. ಪ್ರತಿ ಕ್ರೈಸ್ತನು ಬದುಕಬೇಕಾಗಿರೋದು ದೇವ್ರ ಆ ಕಡೆಗಾಗಿ, ಆತ ನೀತಿಗಾಗಿ, ನನ್ನ ರಾಜ್ಯಕ್ಕಾಗಿ, ನನ್ನ ನೀತಿಗಾಗಿ ನೀನು ತೌಕಪಡು ಅಂತೇಳ. ನಾವು ಅದಕ್ಕಾಗಿ ತೌಕಪಡೋದು ಬಿಟ್ಟು ಏನಕ್ಕಾಗಿ ನಾವು ತೌಕಪಟ್ಟಿವಿ ಅನ್ಕೋ, ಅದೇನಾಗ್ತದೆ ಗೊತ್ತಾ? ಅವನು ಅಪವಾದಿ ಮೋಸ ಮಾಡೋದೇ ಅಷ್ಟೇ. ಅವ್ನು ನಮ್ಮನ್ನು ಪಾಪ ಮಾಡಂಗೂ ಮಾಡೋದಿಲ್ಲ. ಅದ್ರಾಗೇನು ಪಾಪನೇ ಇಲ್ಲ. ನಾವು ಮಾಡ್ತಿರೋದು ಪಾಪ ಏನು ಆಯ್ತಾ? ನಮಗೆ ಕರೆಕ್ಟ್ ಅನಿಸಿರ್ತದೆ ಅದು. ಎದಕ್ಕಂದರೆ ಫ್ಯೂಚರನ್ನು ಕಟ್ಕೊಳ್ಳೋದು ತಪ್ಪ, ನಮ್ಮ ಜೀವಿತಗಳು ನಾವು ನಿಂದಿರ್ಸ್ಕೊಳ್ಳೋದು ತಪ್ಪ, ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ದಂಗೆ ನಾವು ಒಂದು ಸ್ವಂತವಾಗಿ ನಾವು ಇಟ್ಕೊಳ್ಳೋದು ತಪ್ಪ. ಇದ್ರಾಗೇನು ಪಾಪ ಐತೆ? ಇದ್ರಾಗ ಪ್ರಯಾಸ ಪಡ್ತಿರೋದು ಕೂಡ ದೇವ್ರು ಮೆಚ್ಕೊಂತಾನ. ಎಷ್ಟು ಕುಯ್ಕ್ ತಿಳಿದ ಹೊಡಿತಾನಂದ್ರೆ ಅವನು, ಪಾಪ ಏನಿಲ್ಲ, ತಪ್ಪೇನಿಲ್ಲ. ಆದರೆ ದೇವ್ರ ಚಿತ್ತನ ಬಿಟ್ಟು ನೀನು ಓಡ್ತಾ ಇದ್ದೀವಿ, ಅದು ನಿನ್ಗೆ ಗೊತ್ತಾಗ್ಬೋದು. ಅಲ್ಲೇ ಮಿಸ್ಗೈಡ್ ಮಾಡುತ್ತಾವ. ದೇವ್ರು ನಿನ್ನ ಮೇಲೆ ಇಟ್ಟಿರೋ ಉದ್ದೇಶನ ಬಿಟ್ಟು ನೀನು ಓಡ್ತಾ ಇದ್ದೀವಿ, ಅದು ನಿನಗೆ ಗೊತ್ತಾಗ್ಬೋದು. ಮಕ್ಕಳ ಫ್ಯೂಚರ್ ನಾನು ಬ್ರೈಟ್ ಆಗಿರ್ಬೇಕನ್ನೋದು ನೋಡೋದು ನಾನು ತಪ್ಪಲ್ಲ. ಮಕ್ಕಳ ಮೇಲೆ ಏನು ಉದ್ದೇಶ ಐತೆ ಅದನ್ನು ತಿಳ್ಕೊಂಡಿಲ್ದಂಗೆ ನೀನು ಓಡಿಸ್ತಾ ಇದ್ದೀವಿ, ಅದು ತಪ್ಪು. ಅದು ಅವ್ನು ಎಲ್ಲಿ ಶೋಧನೆಗೆ ಬಿಡಿಸ್ತದೋ, ಎಲ್ಲಿ ಶೋಧನೆಗೆ ಅವ್ನು ಕರ್ಕೊಂಡು ಹೋಗುತ್ತೆ, ಎಲ್ಲಿ ಶೋಧನೆಗೆ ಅವ್ರನ್ನ ಬಿಡಿಸಿ ಅವ್ರ ಜೀವಿತಗಳು ಹಾಳು ಮಾಡ್ತದೆ ಅನ್ನೋದು ಗೊತ್ತಿಲ್ಲದೇನೆ ನಿನಗೆ ಕೊಟ್ಟಿರೋ ಆತ್ಮಗಳನ್ನ ನೀನೇ ಕೈಯಾರ ಕೆಡಿಸ್ತದೆ. ಭಾರಿ ಮಂದಿ ಪೇರೆಂಟ್ಸ್ ಮಾಡಿದ್ರೆ ತಪ್ಪಿದೆ. ಮಕ್ಕಳು ಅಂತ ಕಷ್ಟಪಟ್ಟಿನಿ, ಮಕ್ಕಳು ಅಂತೇಳಿ ನಾನು ಪ್ರಯಾಸ ಪಡ್ತಿದ್ದೆ. ಆದರೆ ಮಕ್ಕಳ ರಕ್ಷಣೆಗೆ ಬರಬೇಕು, ಮಕ್ಕಳಿಗೆ ರಕ್ಷಣೆನೇ ಇಂಪಾರ್ಟೆಂಟ್ ಫಸ್ಟ್ ಅನ್ನೋದನ್ನು ಮರ್ತು ನೀನು ನಡೆಸಿ ಅನ್ಕೋ, ರಕ್ಷಣೆ ಬಂದಿರೋದಲ್ಲ. ರಕ್ಷಣೆ ನಾವು ಕಾಪಾಡ್ಕೋಬೇಕು. ದೇವ್ರು ಆ ಕಡೆ ಬರಕಂತೆ ನಾವು ರಕ್ಷಣೆ ಬಂದಂತೆ ನಾವು ಸುಮ್ಮನೆ ಇರ್ಬೋದು. ಅದಕ್ಕೆ ಎಷ್ಟೋ ಸರ್ ಹೇಳ್ತಾನೆ ಗೊತ್ತಾ ವಾಕ್ಯದಲ್ಲಿ, ನಿಮ್ಮ ರಕ್ಷಣೆ ನೀವು ನಡುಗುತ್ತಾ ನೀವು ಕಾಪಾಡ್ತಾರ ಅಂತ ಹೇಳ್ತಾನೆ ಪೌಲು. ಇಷ್ಟು ಸಿಂಪಲ್. ಹಿಂಗೆ ಕಾಲು ಜಾರ್ದಂಗೆ ಇರ್ತದೆ ಅಷ್ಟೇ. ಇದು ಈ ಸಬ್ಜೆಕ್ಟ್ ಹೆಂಗಿರೋದು ಗೊತ್ತಾ? ಜಸ್ಟ್ ಕಾಲು ಜಾರ್ದಂಗೆ ಇರ್ತದೆ ಅಷ್ಟೇ. ನೀನು ಮಾಡ್ತಿರೋದು ಏನು ಪಾಪ ಮಾಡ್ತಿಲ್ಲ, ಏನು ಕೆಟ್ಟದ್ದು ಮಾಡ್ತಿಲ್ಲ, ನಿನ್ನ ಆಲೋಚನೆ ಕೆಟ್ಟವಿಲ್ಲ, ನಿನ್ನ ಆಲೋಚನೆ ಮಾಡೋವೆಲ್ಲ ಒಳ್ಳೆವೇ ಅದಾವ. ಆ ಒಳ್ಳೇದನ್ನೇ ಹಿಡ್ಕೊಂಡು ಏನು ಮಾಡ್ತಾನೆ ಹೇಳು? ಅದಕ್ಕೆ ಗಿಡದಲ್ಲಿ ಪಾಪ ಇಲ್ಲ, ಹಣ್ಣಿನಲ್ಲಿ ಪಾಪ ಇಲ್ಲ, ಆದರೆ ಹಣ್ಣು ತಿನ್ನೋದು ಜಾಸ್ತಿ ಇತ್ತಲ್ಲ. ಎಜುಕೇಷನು ಪಾಪ ಅಲ್ಲ, ಜಾಬನು ಪಾಪ ಅಲ್ಲ, ಆದರೆ ದೇವ್ರ ಚಿತ್ತಾನುಸಾರ ನಾವು ಓಡ್ತಾ ಇದೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಬೇಕು, ಅದನ್ನೇ ಕೇಳ್ಬೇಕು. ಪ್ರಾರ್ಥನೆಗ ಶೋಧನೆಗ ಇದ್ದ ತಪ್ಸು ಅಂತೇಳಿ ಪ್ರಾರ್ಥನೆ ಮಾಡೋಕೆ ಏನಂತ ಪ್ರಾರ್ಥನೆ ಮಾಡ್ಬೇಕು? ದೇವಾ, ಈ ಎಜುಕೇಷನ್ ನಾನು ಓದ್ತಾ ಇದೀನಿ, ಈ ಎಜುಕೇಷನ್ಲಿದ್ದ ನಿನ್ನ ಚಿತ್ತ ನಾನು ನೆರವೇರ್ಸಂಗಿದ್ರೆ ಇದು ನಾನು ಮುಂದುವರ್ಸು, ಇಲ್ಲಾಂದ್ರೆ ಇದ್ರಾಗಿದ್ದ ನನ್ನ ತಪ್ಸು. ನಿನ್ನ ಚಿತ್ತನೇ ನನ್ನ ಜೀವದಲ್ಲಿ ನೆರವೇರಬೇಕು, ನಿನ್ನ ಉದ್ದೇಶನೇ ನನ್ನ ಜೀವದಲ್ಲಿ ನೆರವೇರಬೇಕು. ಮಕ್ಕಳ ಜೀವದಲ್ಲಿ ಕೂಡ ನಿನ್ನ ಚಿತ್ತನೇ ನೆರವೇರಬೇಕು. ನನ್ನ ಮಕ್ಕಳು ಎದಕ್ಕೆ ಕೊಟ್ಟಿಯೋ, ಉದ್ದೇಶಕ್ಕಾಗಿ ಕೊಟ್ಟಿಯೋ ಆ ಉದ್ದೇಶ ನನ್ನ ಮಕ್ಕಳ ಪಟ್ಲ ನೆರವೇರಬೇಕು. ಇದನ್ನ ಇಟ್ಕೊಂಡಿವಂದರೆ ಅಪವಾದಿ ಬಲೆಗೆ ನಾವು ಬೀಳೋದಿಲ್ಲ, ಅಪವಾದಿ ಕುತಂತ್ರಕ್ಕೆ ನಾವು ಬೀಳೋದಿಲ್ಲ.
ಎಲ್ಲರೂ ಏನಕ್ಕಂದ್ರೆ ಗೊತ್ತಾ, ನಾವೇನು ದೊಡ್ಡ ಪಾಪ ಮಾಡ್ತಿಲ್ಲ, ನಾವೇನು ದೊಡ್ಡ ತಪ್ಪು ಮಾಡ್ತಿಲ್ಲ, ನಮ್ಮ ಮಕ್ಕಳ ಸಲುವಾಗಿ ನಾವು ಪ್ರಯಾಸ ಪಡ್ತಿದ್ವಿ, ನಮ್ಮ ಮಕ್ಕಳ ಸಲುವಾಗಿ ನಾವು ಓಡ್ತಿದ್ವಿ, ನಮ್ಮ ಮಕ್ಕಳ ಸಲುವಾಗಿ ನಾವು ಕಟ್ಕೊಂತಿದ್ವಿ. ಅವ್ರು ಏನು ಹೇಳಿ ಪಾಪ ತಂದೆ ತಾಯಿಗಳಿಗೆ ಮಕ್ಕಳು ಕೆಟ್ಟೋಗ್ಬೇಕಂತ ಏನು ಆಸೆ ಇರೋದಿಲ್ಲ. ಮಕ್ಕಳ ಫ್ಯೂಚರು ಒಂದು ಸ್ಥಾನದಾಗ ಬರಲಿ, ಮಕ್ಕಳ ಫ್ಯೂಚರ್ ಒಂದು ಕಾಲ ಮೇಲೆ ನಿಂತ್ಕೊಳ್ಳಿ, ಒಟ್ಟು ಒಂದು ಫ್ಯೂಚರ್ನಾಗ ನಿಂತ್ಕೋಬೇಕನ್ನೋ ಪ್ರಯಾಸನೇ ಒಟ್ಟು ಅವ್ರ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾರ, ಆಲೋಚನೆ ಮಾಡ್ತಾರೆ, ಒಳ್ಳೇದು ಆಲೋಚನೆ ಮಾಡ್ತಾರೆ. ಆದರೆ ಅದು ಅವನ ಶೋಧನೆಯನ್ನು ಕರ್ಕೊಂಡು ಹೋಗುತ್ತೆ, ಮುಂದೆ ಅವನ ಪಾಪದಲ್ಲಿ ಕರ್ಕೊಂಡು ಹೋಗುತ್ತೆ, ಅವನ ಪಾಪದಲ್ಲಿ ಬಾನಿಸನಾಗ್ಬಿಡ್ತಾನೆ, ಅವ್ನು ಲಾಸ್ಟಿಗೆ ನರಕಕ್ಕೆ ತಗೊಂಡು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಇದು ನಿಜವಾಗ್ಲೂ ಎಷ್ಟು ಆತ್ಮೀಯತೆಯಲ್ಲಿದ್ದರೆ ದೇವರು ಜ್ಞಾನ ಕೊಟ್ಟಿರ್ತಾನೋ ಗೊತ್ತಿಲ್ಲ. ಅಮ್ಮಗೆ ಆ ಜ್ಞಾನ ಅಮ್ಮಗೆ ಕೊಟ್ಟನು. ನಾನು ಅದಕ್ಕೆ ದೇವ್ರಿಗೆ ಸ್ತೋತ್ರ ಹೇಳ್ತೀನಿ. ನೀನು ಏನು ಬೇಡ, ತಂದೆ ಚಿತ್ತ ನಿನ್ನಲ್ಲಿ ನೆರವೇರ್ಬೇಕು ಅಷ್ಟೇ. ಎಷ್ಟು ಮಂದಿ ಎಷ್ಟು ಸಾರಿ ಎಷ್ಟು ರಕವಾಗಿ ಹೇಳಕ್ಕೆ ಬಂದರೂ ಕೂಡ ಇಲ್ಲ, ಅವನ ಮೇಲೆ ಏನು ಉದ್ದೇಶ ಐತೆ ಅದೇ ನೆರವೇರಬೇಕು. ಎದಕ್ಕೆ ಈ ಆಲೋಚನೆ, ಎದಕ್ಕೆ ಇಷ್ಟು ಆತ್ಮ ಸಂಬಂಧವಾದ ಜ್ಞಾನ? ಆತ್ಮ ಸಂಬಂಧವಾದ ಜ್ಞಾನ ಇಟ್ಕೊಂಡು ಇದೇ ನೀನು ಇರಬೇಕು ಅಂತೇಳಿ ಪ್ರಾರ್ಥನೆ ಮಾಡಲ್ಲ. ನನ್ನ ಮಗನ ಇದೇ ರೀತಿನಾಗ ನಾನು ನೋಡ್ಬೇಕು, ನಿನ್ನ ಚಿತ್ತನೇ ನನ್ನ ಮಗನಲ್ಲೇ ನೆರವೇರ್ಬೇಕು ಅಂತೇಳಿ ಆಸೆ ಪಟ್ಟಲ್ಲ, ಅದ್ರ ಸಲುವಾಗಿ ಪ್ರಯಾಸ ಪಟ್ಟಲ್ಲ, ಅದ್ರ ಸಲುವಾಗಿ ಕಷ್ಟಪಟ್ಟಲ್ಲ, ಅದ್ರ ಸಲುವಾಗಿ ಪ್ರಾರ್ಥನೆ ಮಾಡಲ್ಲ. ಅದನ್ನ ನೋಡಿ ದೇವ್ರು ಏನು ಮಾಡೋಣ ಗೊತ್ತಿಲ್ಲ ನಿಂದಿರಿಸಿ. ಆಮೇಲೆ ಇಲ್ಲ ಅಂದಿದ್ರೆ ನಾನು ಅಸಲು ಇಲ್ಲಿ ಇರ್ತಾನೆ ಇರ್ತಿದ್ದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಅನ್ನೋದನ್ನ ಎಲ್ಲರೂ ಮರ್ತೇ ಹೋಗ್ಬಿಡ್ತಿದ್ರು. ಫ್ಯೂಚರ್ ಅಂತ ಓಡೋಗಿದ್ರೆ, ನನ್ನ ಜೀವಿತ ನಾನು ನಿಲ್ಲಿಸ್ಕೋಬೇಕಂತ ಓಡೋಗಿದ್ರೆ ಅದನ್ನ ಎಲ್ಲಿಗೆ ತಗೊಂಡೋಗ್ತಿತ್ತು? ಶೋಧನೆಗೆ ತಗೊಂಡೋಗ್ತಿತ್ತು. ಆ ಶೋಧನೆ ಎಲ್ಲಿಗೆ ತಗೊಂಡೋಗ್ತಿತ್ತು? ಪಾಪಕ್ಕೆ ತಗೊಂಡೋಗಿತ್ತು. ಆ ಪಾಪ ಎಲ್ಲಿಗೆ ತಗೊಂಡೋಗ್ತಿತ್ತು? ಮರಣಕ್ಕೆ ತಗೊಂಡೋಗ್ತಿತ್ತು. ಭಾರಿ ಮಂದಿ ತಂದೆ ತಾಯಿಗಳು ಮಾಡ್ತಾರೆ ತಪ್ಪಿದೆ. ಫ್ಯೂಚರು ಮಕ್ಕಳು ಬ್ರೈಟಾಗಿರ್ಬೇಕು, ಮಾಡಬೇಕು, ತಪ್ಪೇನಲ್ಲ. ಬಟ್ ಆ ನಿರೀಕ್ಷೆನ ಬಿಟ್ಟು, ದೇವ್ರ ಚಿತ್ತನ ಬಿಟ್ಟು ನಾವು ಓಡಿ ಅಂದ್ರು ಖಚಿತವಾಗಿ ಒಂದಿನ ಅದು ನಾಶನಕ್ಕೆ ತಗೊಂಡು ಅಪವಾದಿ ನೀಟಾಗಿ ಆಗ್ತಿರೋ ಬಲೆ. ಅದು ಎಷ್ಟು ನೀಟಾಗಿ ಆಗ್ತಾನೆ ಹೇಳು. ಎಲ್ಲನ ಪಾಪ ಕಾಣ್ತದ, ಇಷ್ಟನ ಕಾಣ್ತದ. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕಾಗಿರೋದು ಏನು ಹೇಳು, ನಾನು ಹೋಗ್ತಿರೋ ಎಜುಕೇಷನ್ನಲ್ಲಿ ಪಾಪ ಇಲ್ಲ, ನಾನು ಮಾಡ್ತಿರೋ ಜಾಬ್ನಲ್ಲಿ ಪಾಪ ಇಲ್ಲ, ಆದರೆ ಇದರಲ್ಲಿ ಶೋಧನೆ ಐತೇನೋ, ನನ್ನ ಪಾಪ ಕಡೆ ನಡೆಸೋ ಶೋಧನೆ ಇದರಲ್ಲಿ ಐತೇನೋ, ಆ ಶೋಧನೆಯಲ್ಲಿ ನಾನು ಬೆಳೆದಿಲ್ದಂಗ ಆ ಶೋಧನೆಯಿಂದ ನಾನು ತಪ್ಪಿಸು ಪ್ರಭಾ ಅಂತೇಳಿ ಪ್ರಾರ್ಥನೆ. ಅವಾಗ ನೀನು ಏನೇ ಕೆಲಸ ಮಾಡ್ತಿದ್ರು ಕೂಡ ಆ ಒಂದು ಪಾಪದಲ್ಲಿ ಬೆಳೆದಿಲ್ದಂಗ, ಆ ಒಂದು ಶೋಧನೆಗೆ ನೀನು ಗುರಿ ಆಗಿಲ್ದಂಗ ದೇವ್ರೇನು ಮಾಡ್ತಾನೆ, ಆ ಶೋಧನೆ ನೀನು ತಪ್ಪಿಸ್ತಾನೆ. ಆಮೇಲೆ ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಪಡ ಅಂತೇಳಿ. ನೀನು ರಾಜ್ಯ ನನಗೆ ಇಂಪಾರ್ಟೆಂಟು, ನೀನು ನೀತಿ ನನಗೆ ಇಂಪಾರ್ಟೆಂಟು, ಅದಕ್ಕೆ ನಾನು ಪ್ರಿಫರೆನ್ಸ್ ಕೊಡ್ತೀನಿ. ಆದರೆ ಇಲ್ಲಿ ನಾನು ಜೀವಿಸ್ಬೇಕಲ್ಲ, ಇಲ್ಲಿ ನನ್ನ ಮನಗಡೆ ಸಾಗಿಸ್ಬೇಕಲ್ಲ, ಅದಕ್ಕಾಗಿ ನಾನು ಓದ್ತಾಯಿದ್ದೀನಿ, ಅದಕ್ಕಾಗಿ ನಾನು ಜಾಬ್ ಮಾಡ್ತಾಯಿದ್ದೀನಿ. ಆದರೆ ಇದು ನನ್ನ ಪಾಪ ಕಡೆ ನಡೆಸ್ದಿಲ್ದಂಗ, ಇದು ನಿನ್ನ ಸನ್ನಿಧಿಗೆ ನನ್ನ ದೂರ ಮಾಡದಿಲ್ದಂಗ, ಇದು ನನ್ನ ಮೇಲೆ ಇರೋಂಥ ನಿನ್ನ ಸಂಕಲ್ಪನ ದೂರ ಮಾಡದಿಲ್ದಂಗ, ನಾನು ಎಲ್ಲಿ ಶೋಧನೆಗೆ ಒಳಗಾಗಿಲ್ದಂಗೆ ಆ ಶೋಧನೆಯಿಂದ ನಾನು ತಪ್ಪಿಸು. ಆವಾಗ ನೀನು ಹೋಗ್ತಿರೋ ಎಜುಕೇಷನ್ ಬ್ರೇಕ್ ಡೌನ್ ಆದರೂ ಕೂಡ ನಿನಗೇನು ಅನ್ಸೋದಿಲ್ಲ ಹೇಳು, ಇದು ನನ್ನ ತಂದೆ ಚಿತ್ತ ಅಲ್ಲ. ಜಾಬ್ ಸಿಕ್ಕಿಲ್ಲ ಅಂದರೂ ಕೂಡ ಇದು ನನ್ನ ತಂದೆ ಚಿತ್ತ ಅಲ್ಲ, ನನ್ನ ತಂದೆ ಉನ್ನತವಾದ ಸಂಕಲ್ಪ ನನಗೈತೆ. ಆಮೇಲೆ ನೀನು ಡಿಪ್ರೆಷನ್ಗೆ ಹೋಗೋದಿಲ್ಲ. ಅವಾಗ ಭಾರಿ ಮಂದಿ ಏನು ಮಾಡ್ತಾರೆ ಹೇಳು, ಹಿಂಗೆ ಹೋಗಿ ನಾನು ಇದು ಸಿಕ್ಕಿಲ್ಲ, ನನ್ನ ರ್ಯಾಂಕ್ ಬಂದಿಲ್ಲ, ನನ್ನ ಜಾಬ್ ಸಿಕ್ಕಿಲ್ಲ ಅಂತ ಎಷ್ಟು ಜನ ಸುಸೈಡ್ ಮಾಡೋಕ್ಕೆ ಸತ್ತೋದಾರೆ ಹೇಳು. ಭಾರಿ ಮಂದಿ ಸುಸೈಡ್ ಮಾಡೋಕೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಒಬ್ಬೊಬ್ಬರು. ಅದ್ರ ಮೇಲೆ ಅವ್ರಿಗೆ ಕೈಯಲ್ಲಿ ಬರೋದಿಲ್ಲ, ನನ್ನ ಲೈಫ್ ಎದಕ್ಕೆ ಹಿಂಗಾಯ್ತು, ನನ್ನ ಲೈಫ್ ಎದಕ್ಕೆ ಹಿಂಗಾಯ್ತು, ನನ್ನ ಲೈಫ್ ಎದಕ್ಕೆ ಹಿಂಗಾಯ್ತು, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅವ್ರ ಜೀವಿತನ ಅವ್ರಿಗೆ ಸಂತೋಷ ಸಿಗೋದಿಲ್ಲ, ಅವ್ರ ಜೀವಿತನ ಆನಂದನೂ ಕೋಲ್ಹೋಗ್ಬಿಡ್ತಾರೆ. ಎದಕ್ಕೆ ಹೇಳು, ಇದಕ್ಕಾಗೆ ಪ್ರಯಾಸ ಪಟ್ಟಿರ್ತಾರೆ, ಇದಕ್ಕಾಗೆ ಓಡಿರ್ತಾರೆ, ಇದಕ್ಕಾಗೆ ಮಾಡಿರ್ತಾರೆ. ಲಾಸ್ಟಿಗೆ ಅವ್ರಿಗೆ ಏನಾಗ್ತದೆ, ನೀಟಾಗಿ ಮ್ಯಾನ್ಕ್ಯುಲೇಟ್ ಮಾಡೋಣ ಅಪವಾದಿ, ನೀಟಾಗಿ ಮ್ಯಾನ್ಕ್ಯುಲೇಟ್ ಮಾಡೋಣ. ಅದಕ್ಕೆ ಅವ್ರಿಗೇನು ಗೊತ್ತಾ, ನಾವು ಎಷ್ಟು ಹೇಳಿದ್ರು ಕೂಡ ಅವ್ರಿಗೇನು ಅನಿಸುತ್ತೆ ಗೊತ್ತಾ, ನಾವೇ ಹುಚ್ಚರ್ಕಂಡಂಗೆ ಕಾಣ್ತಿರ್ತೀವಿ. ಅದಕ್ಕೆ ಹೇಳು, ನಾನು ಏನು ಕಷ್ಟಪಡ್ತೇನೋ, ಏನು ಪ್ರಯಾಸ ಪಡ್ತೇನೆ, ನಿಮಗೇನು ಗೊತ್ತು? ನಾನು ಪಡ್ತಿರೋ ಕಷ್ಟಗೆ, ನಾನು ಪಡ್ತಿರೋ ಪ್ರಯಾಸಕ್ಕೆ ನನ್ನ ದೇವ್ರು ನನ್ನ ಮೆಚ್ಕೊಂತಾನ. ನಾನು ಪಡ್ತಿರೋದು ನನ್ನ ಮಕ್ಕಳ ಸಲುವಾಗಿ, ನಾನು ಪಡ್ತಿರೋದು ನನ್ನ ಮಕ್ಕಳ ಫ್ಯೂಚರ್ ಸಲುವಾಗಿ, ನನ್ನ ಮಕ್ಕಳ ಕಟ್ಗೆನ ಸಲುವಾಗಿ. ಅವ್ರ ಥಾಟ್ಸ್ ಹಂಗೆ ಇರ್ತಾವೆ ಅವ್ರಿಗೆ, ಅವ್ರ ಆಲೋಚನೆಗಳು ಹಂಗೆ ಇರ್ತಾವೆ ಅವ್ರಿಗೆ. ಪಾಪನೇ ಇಲ್ಲಲ್ಲ, ಪಾಪ ಏನು ಮಾಡ್ತಿದ್ವಿ ನಾವು? ಏನು ಪಾಪ ಮಾಡ್ತಿಲ್ಲ, ಕರೆಕ್ಟಾಗಿದ್ವಿ, ನಿಯತ್ತಾಗಿ ಜೀವಿಸ್ತಿದ್ವಿ, ನಿಯತ್ತಾಗಿ ಬದುಕ್ತಿದ್ವಿ, ನಿಯತ್ತಾಗಿ ದುಡಿತಿದ್ವಿ. ಅದೆಲ್ಲಿಗೆ ತಗೊಂಡೋಗುತ್ತೆ? ನಿನಗೆ ಶೋಧನೆಗೆ ತಗೊಂಡೋಗುತ್ತೆ, ನಿನ್ನ ಮಕ್ಕಳು ಶೋಧನೆಗೆ ತಗೊಂಡೋಗುತ್ತೆ. ತಂದೆ ಚಿತ್ತನ ಮರೆಗತಿ, ತಂದೆ ಉದ್ದೇಶನ ಮರೆಗತಿ, ತಂದೆ ನಿರೀಕ್ಷೆನ ಮರೆತಿದ್ವಿ. ಅಪವಾದಿ ಕುತಂತ್ರ ಇದು, ಕುಟ್ರ ಇದು. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕು. ಏನಂತ ಪ್ರಾರ್ಥನೆ ಮಾಡಬೇಕು? ದೇವಾ, ಇದು ನಿನ್ನ ಚಿತ್ತನ, ಒಳ್ಳೇದೇ ಐತೆ, ಒಳ್ಳೆದಂತೆ ಓದಿಸ್ತೀನಿ, ಒಳ್ಳೆದಂತೆ ಕೆಲಸ ಮಾಡ್ತೀನಿ,
ಆದರೆ ಇದ್ರಿಗೆ ಎಲ್ಲಿ ನಾನು ಶೋಧನೆಗೆ ಒಳಗಾಗ್ಬಾರ್ದು. ಇದರಿಂದ ನಾನು ನಿನ್ನ ಸನ್ನಿಧಿಗೆ ದೂರ ಆಗ್ಬಾರ್ದು. ಇದರಿಂದ ನಿನ್ನ ಚಿತ್ತಗೆ ನಾನು ದೂರ ಆಗ್ಬಾರ್ದು. ನಿನ್ನ ಸಂಕಲ್ಪಕ್ಕೆ ನಾನು ದೂರ ಆಗ್ಬಾರ್ದು. ಅದನ್ನ ಇಟ್ಕೊಂಡೆ ನಾನು ಇಲ್ಲಿ ಪ್ರಯಾಣ ಮಾಡ್ತೀನಿ. ಅದನ್ನ ಇಟ್ಕೊಂಡೆ ನಾನು ನಡೀತೀನಿ. ಇದು ನೀನು ಹೋಗ್ತಿರೋ ಮಾರ್ಗದಲ್ಲಿ ದೇವ್ರ ಚಿತ್ತ ಇಲ್ಲಾಂದರೆ ಅದ್ರಾಗೆ ನೀನು ತಪ್ಪಿಸ್ತಾನೆ ದೇವ್ರು. ಆಮೇಲೆ ತಪ್ಪಿಸ್ತಾನೆ. ಯಾವುದು ದೇವ್ರ ಚಿತ್ತನೋ, ಯಾವ ದೇವ್ರ ಉದ್ದೇಶನೋ ಖಚಿತವಾಗಿ ದೇವ್ರು ತಿಳಿಸ್ತಾನೆ. ತಿಳಿಸೋವರೆಗೆ ನಾವೇನು ಮಾಡೋ ಗೊತ್ತಾ, ಸವಾಸದಲ್ಲಿ ಇರಬೇಕು, ಕಾಂಟ್ಯಾಕ್ಟ್ನಾಗ ಇರಬೇಕು. ಇದ್ದಾಗ ಸ್ಪಷ್ಟವಾಗಿ ಬಯಲ್ಪಡಿಸ್ತಾರೆ, ನಿನ್ನ ಮೇಲೆ ನನಗೆ ಉದ್ದೇಶ ಐತಂತೆ. ಅವ್ನಿಗೆ ಒಂದು ಗುರಿ ಗೊತ್ತಾಗುತ್ತೆ, ಒಂದು ಗಮ್ಯ ಗೊತ್ತಾಗುತ್ತೆ. ಗುರಿ ಗಮ್ಯ ಇಲ್ದಂಗೆ ಕರೆಕ್ಟ್ ಐತೆ ಅಂತೇಳಿ ನಾವು ಹೋಗ್ಬಾರ್ದು. ಕರೆಕ್ಟ್ ಅಂತ ನಮಗೆ ಅನಿಸುತ್ತೆ, ಆದರೆ ದೇವ್ರ ಆಲೋಚನೆಗಳು ಮನುಷ್ಯರ ಆಲೋಚನೆಗಳು ಭೂಮಿಗೆ ಆಕಾಶಗಿರೋಷ್ಟು ವ್ಯತ್ಯಾಸ ಇರ್ತದೆ. ಅಪವಾದಿ ಏನು ಮಾಡ್ತಾನೆ ಗೊತ್ತಾ, ದೇವ್ರ ಆಲೋಚನೆಗಳೇ ಪ್ರಿಂಟ್ ಗುದ್ದಿಗೆ ತಗೊಂಬರ್ತಾನೆ. ಇದ್ರೆ ಪಾಪನೇ ಇಲ್ಲ ನೋಡಂತಾನೆ. ಹುಡುಕು ನೀನು, ಒಂದು ಪಾಪ ಸಿಕ್ಕಿದ್ರೆ ನಾನು ಹೇಳಂತ ಹೇಳ್ತಾನೆ. ನಾವು ಏನು ಹೇಳ್ತೀವಿ ಹೇಳು, ಪಾಪನೇ ಇಲ್ಲಲ್ಲ ಇದ್ರಾಗ. ಎಷ್ಟು ಕುಯ್ಕ್ ತಿಳಿದು ತರ್ತಾನೆ ಗೊತ್ತಾ ಅವನು. ಅದನ್ನು ಮನಸ್ಸಿನಾಗ ಇಟ್ಕೊಂಡು ಏನೇ ಫ್ಯೂಚರ್ ಸಲುವಾಗಿ ಏನೋ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡ್ಬೇಕಂದ್ರೆ ಕೂಡ ದೇವ ಇದು ನಿನ್ನ ಚಿತ್ತನ ಅಲ್ಲ. ನಾನು ಹೋಗ್ತಾ ಇದ್ದೀನಿ, ನಿನ್ನ ಚಿತ್ತ ಇಲ್ಲಾಂದ್ರೆ ಈ ಶೋಧನೆ ನಾನು ತಪ್ಪಿಸು. ನಿನ್ನ ಉದ್ದೇಶನೇ ನನ್ನ ಜೀವಿತ ನೆರವೇರಬೇಕು. ನಿನ್ನ ಉದ್ದೇಶನ ನನ್ನ ಜೀವಿತ ಅದು ನಿನ್ನ ದೇವ್ರ ಕೈಗೆ ನಿನ್ನ ಜೀವಿತ ನೆಟ್ಟಿ ಅಂದರೆ ಇನ್ನು ನಿನ್ನ ಜೀವಿತ ಧನ್ಯ. ಆಮೇಲೆ ಧನ್ಯ ನಿನ್ನ ಜೀವಿತ ಇನ್ನು. ಯಾಕಂದರೆ ಆತನ ಕೈಗೆ ಇರ್ತೀನಿ ನೀನು. ಆತನ ಕೈಗೆ ಬಂದಿ ಅಂದರೆ ಏನಾಗ್ತಿ ಹೇಳು, 5 ರೊಟ್ಟಿ 2 ಮೀನು ಆತನ ಕೈಗೆ ಬಂದಾಗ ಏನಾಗವ, ಎಷ್ಟು ಜನಕ್ಕೆ ಪಂಚಬಿಟ್ಟನ. ಆಮೇಲೆ ನೀನು ಆತನ ಕೈಗೆ ಬಂದಿ ಅನ್ಕೋ, ಅನೇಕರಿಗೆ ಆಶೀರ್ವಾದಕರ ಆಗ್ಬಿಡ್ತೀನಿ ನೀನು. ಆಮೇಲೆ ಅದು ದೇವ್ರು ಹೇಳೋದು, ನನ್ನ ಕೈಗೆ ಬಾ ನೀನು. ನಾನು ಯಾವಾಗಾದ್ರೂ ದೇವ್ರ ಕೈಗೆ ಬಂದು, ದೇವ್ರ ಮಹಾಕೃಪೆ, ದೇವರು ನನಗೆ ಅನೇಕರಿಗೆ ಆಶೀರ್ವಾದಕರವಾಗಿ ದೇವ್ರು ಇಟ್ಟ. ಆಮೇಲೆ ಇದು ನನ್ನ ಅತಿಶಯ ಅಲ್ಲ, ನನ್ನ ಗರ್ವ ಅಲ್ಲ, ಇದು ನನ್ನ ತಂದೆಗೆ ಮಹಿಮೆ. ನನ್ನ ತಂದೆ ಮಹಿಮೆಗಾಗೆ ಹೇಳ್ತೀವಿ. ಬಟ್ ಯಾವಾಗಲೂ ನಾನು ಆಲೋಚನೆ ಮಾಡ್ತಿರ್ತೀನಿ, ನನ್ನ ತಾಯಿಗೆ ಆ ಜ್ಞಾನ ಕೊಟ್ಟು ಪ್ರಭು, ನನ್ನ ತಾಯಿಗೆ ಆ ಒಂದು ದೇವ್ರ ಸಂಕಲ್ಪ, ದೇವ್ರ ಉದ್ದೇಶ, ಪರಸಂಬಂಧವಾದ ಆಲೋಚನೆಗಳು, ನನ್ನ ಮಕ್ಕಳು ಹೆಂಗೆ ಬೆಳೆಸ್ಕೋಬೇಕು, ನನ್ನ ಮಕ್ಕಳು ಹೆಂಗೆ ನಿಂದಿರ್ಸ್ಕೋಬೇಕು, ನನ್ನ ಮಕ್ಕಳು ಯಾವ್ದು ಸಲುವಾಗಿ ನನ್ನ ಮಕ್ಕಳು ನಾನು ಕಟ್ಕೋಬೇಕು, ಮೊದಲು ನನ್ನ ನೀತಿಗಾಗಿ ರಾಜ್ಯಕ್ಕಾಗಿ ತೊಳ್ಕೊಪಡೋಣ ಹೇಳೋರು ಅಂತ ಒಂದು ಮಾತನ್ನ ಮಗಳ ಹೃದಯದಲ್ಲಿ ದೇವ್ರು ಸ್ಥಿರಪಡಿಸಿ ಅದ್ರ ಸಲುವಾಗೇ ಹೋರಾಡಿ ಅದ್ರ ಸಲುವಾಗೇ ಬೆಳೆಸಿ ಇವಾಗ ಆ ಮಕ್ಕಳೇ ಅನೇಕರಿಗೆ ಆಶೀರ್ವಾದಕರವಾಗಿ ನಿಂದಿರ್ಸಂಗೆ ದೇವರು ಒಂದು ಬಲವಾದ ಸಾಧನೆಯಾಗಿ ಅಮ್ಮನ ಮಾಡ್ಕೊಂಡು. ಆಮೇಲೆ ಹೌದಾ ಇಲ್ಲ, ಆಸೆ ಎಷ್ಟು ಐತೆ, ಎಷ್ಟು ಆಸೆಗಳದವ, ಅದು ಯಾವುದಕ್ಕೂ ಆಸೆ ಪಟ್ಟಿಲ್ಲ. ನನ್ನ ಮಕ್ಕಳು ಲೋಕದಲ್ಲಿ ಘನತೆ ಅನುಭವಿಸ್ಬೇಕಂತೇಳಿ ಆಸೆ ಪಟ್ಟಿಲ್ಲ. ಲೋಕದಲ್ಲಿ ಪೆಂಟಾಗಿ ಅನಿಸ್ಕೊಂಡ್ರು ಕೂಡ ಚಿಂತೆ ಇಲ್ಲ. ದೇವ್ರ ದೃಷ್ಟಿಯಲ್ಲಿ ನನ್ನ ಮಕ್ಕಳು ಆಶೀರ್ವಾದಕರವಾಗಿ ಮಹಿಮಕರವಾಗಿ ಇರಬೇಕು ಅಂತ ಆಸೆ ಪಟ್ಟರು. ಲೋಕ ವಿಸರ್ಜಿಸಿದ್ರೆ ಕೂಡ ಚಿಂತೆ ಇಲ್ಲ, ಲೋಕ ತೂ ಅಂದ್ರೆ ಕೂಡ ಚಿಂತೆ ಇಲ್ಲ. ದೇವ್ರು ನಿನ್ನ ಮೆಚ್ಕೋಬೇಕು ಮಗನೇ, ದೇವ್ರು ನಿನ್ನ ಆಶೀರ್ವದಿಸ್ಬೇಕು, ದೇವ್ರ ದೃಷ್ಟಿಯಲ್ಲಿ ನೀನು ಕರೆಕ್ಟ್ ಇರೋ ಸಾಕು. ಯಾರೇನು ಅನ್ಕೊಂಡ್ರೆ ಏನಾಯ್ತು. ಈ ಆಲೋಚನೆಗಳು ಎಷ್ಟು ಮಂದಿಗೆ ಬರ್ತಾವ, ಎಷ್ಟು ಮಂದಿ ಬರ್ತಾವ, ಅದು ಎಲ್ಲೇನೋ ವ್ಯರ್ಥ ಆಗತ್ತಾ, ಎಲ್ಲೇನೋ ವ್ಯರ್ಥ ಆಗತ್ತಾ. ಯಾರ ಲೈಫ್ಗಳಿಗೆ ಇಷ್ಟೆಲ್ಲ ದೋಖ ಬಂದತ್ತಾ? ಇನ್ನೂ ಅನೇಕರ ಮುಂದೆ ಆಶೀರ್ವಾದಕರವಾಗಿ ನಿಂದಿರ್ಸತ್ತೆ. ಆಮೇಲೆ ಹಲ್ಲೆಲೂಯಾ. ಯಾವುದೋ ಒಂದು ಜಾಬ್ ಮಾಡ್ತಿದ್ರು ಕೂಡ, ನಾನು ಜಾಬ್ ಓದಿದ್ರೆ, ಡ್ಯೂಟಿ ಮಾಡ್ತಿದ್ದೆ, ಸಂಬಳ ತರ್ತಿದ್ದೆ, ಮನೆಗೆ ಇರ್ತಿದ್ದೆ, ಅಷ್ಟೇ ಇರ್ತಿತ್ತದು. ಆದರೆ ದೇವ್ರ ಕೈಯಾಗ ಯಾವಾಗಾದ್ರೂ ಮಕ್ಕಳನ್ನ ಇಡಕ್ಕೆ ಪ್ರಯಾಸ ಪಟ್ಲು, ದೇವ್ರೇನು ಮಾಡಿದ್ರೆ ಗೊತ್ತಾ, ಅದನ್ನ ಮುರಿದ ಅನೇಕರಿಗೆ ಆಹಾರ ಆಗಿ ಮಾಡೋದು. ಆಮೇಲೆ ಅದು ದೇವ್ರ ಸಂಕಲ್ಪ. ಅದು ಕೇಳ್ಬೇಕು ನಾವು ದೇವ್ರ ಹತ್ರ. ಕರೆಕ್ಟ್ ಏನಂಗೆ ಇರ್ತೈತೆ, ಕರೆಕ್ಟ್ ಅಲ್ಲ ಅದು, ಕರೆಕ್ಟ್ ಅನ್ನಂಗೆ ತೋರಿಸ್ತಾನ, ಕರೆಕ್ಟ್ ಅಲ್ಲ. ಅದಕ್ಕೆ ದೇವ್ರ ಆಲೋಚನೆಗಳು, ದೇವ್ರ ಜ್ಞಾನ ಇವೆಲ್ಲ ನಾವು ಸಂಪಾದಿಸ್ಕೋಬೇಕು. ಆಮೇಲೆ ಎಲ್ಲ ಮಾತುಗಳು ದೇವ್ರ ಆಶೀರ್ವದಿಸಿ